ಮದುವೆ ವಯಸ್ಸು ಮೀರ್ತಾ ಇದೆ ಅಂತ ಹಿಂದೆ ಮುಂದೆ ನೋಡದೆ ದೂರದ ಊರಿಂದ ಹೆಣ್ಣನ್ನು ತಂದ್ರೆ ಮದುವೆ ಆಗದ ಹುಡುಗರಿಗೆ ಕಾದಿದೆ ಆಪತ್ತು. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಗುಬ್ಬಿ ತಾಲೂಕಿನ ಅತ್ತಿಕಟ್ಟೆ ಗ್ರಾಮದಲ್ಲಿ ಇಂಥದೊಂದು ವಂಚನೆಯ ಘಟನೆ ನಡೆದಿದೆ. ಗ್ರಾಮದ ದಯಾನಂದ್ ಎಂಬುವರಿಗೆ 37 ವರ್ಷ ದಾಟಿದ್ರು ಹೆಣ್ಣು ಸಿಗದ ಕಾರಣ ದೂರದ ಹುಬ್ಬಳ್ಳಿಯ ಹುಡುಗಿಯನ್ನ ಮದುವೆ ಮಾಡಿಕೊಂಡಿದ್ರು. ಬ್ರೋಕರ್ ಅವರ ಮನೆಗೆ ಕರೆದುಕೊಂಡು ಹೋಗದೆ ಹುಬ್ಬಳ್ಳಿಯಲ್ಲೇ ಹೆಣ್ಣನ್ನ ತೋರಿಸಿದ್ರು. ಮಾತುಕತೆಯನ್ನ ಮುಗಿಸಿ ಅತ್ತಿಕಟ್ಟೆ ಗ್ರಾಮದಲ್ಲೇ ದೇವಾಲಯದಲ್ಲೇ ಮದುವೆಯನ್ನು ಕೂಡ ಮುಗಿಸಿದ್ರು. ಗ್ರಾಮದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರಿಗೆ ಊಟವನ್ನ ಹಾಕಿ ಅದ್ದೂರಿಯಾಗಿ ಮದುವೆ ಮಾಡಿದಂತಹ ಕುಟುಂಬ ಹತ್ತಿಕಟ್ಟೆಯ ಪಾಲಾಕ್ಷಪ್ಪ ಅವರು ಮಗನ ಮದುವೆ ಆಯ್ತಲ್ಲ ಅಂತ ನಿಟ್ಟುಸಿರು ಬಿಟ್ರು. ಮದುವೆಯಾದ 4 ದಿನಕ್ಕೆ ಊರಿಗೆ ಹೋಗಿ ಬರುತ್ತೇವೆ ಎಂದು ಹೇಳಿ ಹೋದ ಹೆಣ್ಣಿನ ಕಡೆಯವರು ಮತ್ತೆ ಇತ್ತ ಮುಖ ಮಾಡಲೇ ಇಲ್ಲ. ನಂತರ ಹುಡುಕಿಕೊಂಡು ಹೋದಾಗಲೇ ಗೊತ್ತಾಗಿದ್ದು ಇವರಲ್ಲ, ನಕಲಿ ಅಂತ. ಹುಬ್ಬಳ್ಳಿ ಭಾಗದಲ್ಲಿ 4 ದಿನಗಳ ಕಾಲ ಹುಡುಕಿ ಸುಸ್ತಾದ ಮೇಲೆ ಬಾರದ ಕಾರಣ ಪೊಲೀಸ್ ಠಾಣೆಗೆ 2023 ನವೆಂಬರ್ನಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಅದಾದ ನಂತರವೂ ಈ 8 ಜನರ ತಂಡ ಹಲವು ಭಾಗದಲ್ಲಿ ಮೋಸ ಮಾಡಿ ಮದುವೆಯಾಗಿರುವಂತಹ ವರದಿಯಾದ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ನಡೆಸುವಾಗ ಗುಬ್ಬಿಯಲ್ಲಿ ಆಗಿರುವಂತಹ ಘಟನೆಯೂ ಸಹ ಕಂಡು ಬಂದಿದ್ದು ಅವರನ್ನ ಕೂಡಲೇ ಬಂಧಿಸಿ ಸೆರೆಮನೆಗೆ ಪೊಲೀಸರು ಕಳುಹಿಸಿದ್ದಾರೆ. ಸರ್, ನಮ್ಮ ಹುಡುಗನಿಗೆ ಅಲ್ಲಿ ಇಲ್ಲಿ ತಿರುಗಿ ಮದುವೆ ಹೆಣ್ಣು ತಿರುಗಿ ಸಿಕ್ಕದಲೆಯ ಈ ಹುಬ್ಬಳ್ಳಿ ಕಡೆಯಲ್ಲಿ ಯಾರ ಬ್ರೋಕರ್ ಕಡೆಯಿಂದವ ಒಂದು ಹೆಣ್ಣು ತೋರಿಸಿ ಮದುವೆ ಮಾಡಿದ್ದು. ಅವರು ನಮ್ಮೂರಿಗೆ ಕರ್ಕೊಂಬಂದು ಇಲ್ಲಿ ನಮ್ಮೂರು ದೇವಸ್ಥಾನದ ಹತ್ರಲ್ಲೇ ಮದುವೆ ಮಾಡಿದ ಹೆಣ್ಣು ದಿನಾಂಕ 23/11/2023 ದೇವಸ್ಥಾನದ ಹತ್ರ ಮದುವೆ ಮಾಡಿ 4 ದಿವಸ ಚೆನ್ನಾಗೇ ಇದ್ದರು. 4 ದಿವಸ ಆದಮೇಲೆ ಅವ್ರೂರಾಗ ಏನೋ ಕಾರ್ಯ ಅಂತವ ಇದು ಮಾಡಿರು. ನಾನೇ ಕರ್ಕೊಂಡೋಗಿ ಅವ್ರ ಊರಿಗೆ ಬಿಟ್ಟು ನೀ 2-3 ದಿವಸ ಕರ್ಕೊಂಬತ್ತೀನಿ ನಡಿ ಅಂತ ನನ್ನ ವಾಪಸ್ ಕಳಿಸಿರು. ಆಮೇಲೆ 2-3 ದಿವಸ ಬಿಟ್ಟು ಕರೆದ್ರೂ ಫೋನ್ ಮಾಡಿರುವೆ, ಹುಷಾರಿಲ್ಲ ಹಂಗೆ ಹಿಂಗೆ ಅಂದರು. ಆಮೇಲೆ ತಿರ್ಗಾ ನಾವೇ ಅಲ್ಲಿಗೆ ಹುಡುಕೊಂಡು ಹೋಗಿ 4 ದಿವಸ ಹುಬ್ಬಳ್ಳಿ ಸಿದ್ಧಾರೂಢ ಮಾಡ್ತಲೇ ಕಾಯ್ಕೊಂಡು ಕುಂತಿದ್ದು. ಎಷ್ಟೇ ಫೋನ್ ಮಾಡಿದ್ರು ಬರ್ರಮ್ಮ ಅದೇನು ಇತ್ಯರ್ಥ ಮಾಡೋಣ ಅಂದರು, ಬರಲ್ಲ. ಆಮೇಲೆ ಫೋನ್ನಲ್ಲಿ ಸಿಕ್ಕಾಪಟ್ಟೆ ಮಾತನಾಡಿರು. ನಾವು ಅದನ್ನ ತಡಿಲಾರ್ದಲೇ ಕೊನೆಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ ಈಗ ಹುಡ್ಕೊಂಡು ಬಂದಿದ್ದೀವಿ. ವಧು ದಕ್ಷಿಣೆ ಅಂತಂದರೆ ಲಕ್ಷ್ಮೀ ಹಿನ್ನಳಿಗೆ 1.5 ಲಕ್ಷ ಇದೆಂಥದ್ದು ಕಮಿಷನ್ ಅಂತಾರಲ್ಲ ಕೊಟ್ಟಿದ್ದು. ಆಮೇಲೆ ಆ ಹುಡುಗಿಗೆ ತಾಳಿ, ಗುಂಡು, ವಾಲೆ, ಕಾಲು ಚೈನು ಇಂಥ ಸಣ್ಣ ಪುಟ್ಟವೆಲ್ಲ ಕೊಟ್ಟಿದ್ದು. ಟೋಟಲ್ ಎಷ್ಟು ಖರ್ಚು ಮಾಡಿದ್ರು? ಇವ್ರದ್ದು ಅಲ್ಲಿಗೆ ಒಂದು 2.5 ಲಕ್ಷ ಇವ್ರಿಗೆ ಸೇರಿದಂಗೆ ಆಯಿತು. ಆಮೇಲೆ ಇನ್ನು ಮದುವೆ ಮಾಡೋಕ್ಕೆ ಊಟದ ಖರ್ಚು ಅದು ಇದು ಅದೊಂದಿಷ್ಟು ಖರ್ಚಾಗೈತೆ. ಈಗ ಇವ್ರದ್ದು ಏನು ಅದೇ ಥರ ಬಿಸ್ನೆಸ್ಸು ಅಂತ ಈಗ ಗೊತ್ತಾಗ್ತಾಯಿದೆ ಸರ್, ಇದೇ ಬಿಸ್ನೆಸ್ಸು ಅಂತವ. ಏನಂತ ಯಾವ ಥರ ಎಷ್ಟು ಜನರಿಗೆ ಈ ಥರ ಮಾಡಿದ್ದಾರೆ? ಯಾಲೇ 3-4 ಮದುವೆ ಆಗಿದ್ದೀವಿ ಅಂತ ಸ್ಟೇಷನ್ನಾಗ ಹೇಳಿದ್ದಾರೆ, ಬಾಯ್ಬಿಟ್ಟಿದ್ದಾರೆ. ಇವರೇನು ಇದೆಲ್ಲ ಒಂಥರ ಎಲ್ಲ ಒಂದು ಟೀಮ್ ಒಂದು ದಾಂಧೆ ಅನ್ನಂಗೆ ಕಾಣಿಸುತ್ತೆ ಇವ್ರದ್ದು.